ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಐಡಿ ನೋಟಿಸ್ ವಿಚಾರಣೆಯನ್ನು ಮುಂದೂಡಿದ ಕೋರ್ಟ್. ಸೋಮವಾರಕ್ಕೆ ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿಐಡಿ ನೋಟಿಸ್ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಸೋಮವಾರಕ್ಕೆ ಮುಂದೂಡಿದ ಜನಪ್ರತಿನಿಧಿಗಳ ಕೋರ್ಟ್. ಭೈರತಿ ಬಸವರಾಜ್ಗೆ ಮಧ್ಯಂತರ ಜಾಮೀನು ಸಿಗಲಿಲ್ಲ. ಭೈರತಿಗೆ ಮಧ್ಯಂತರ ಜಾಮೀನು ನಿರಾಕರಿಸಿದೆ ಕೋರ್ಟ್. 2 ದಿನದ ಮಟ್ಟಿಗೆ ಜಾಮೀನು ನೀಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು, ಆದರೆ ನಿರಾಕರಣೆ ಮಾಡಲಾಗಿದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಾಮೀನು ಸಿಗಲಿಲ್ಲ, ಮತ್ತಷ್ಟು ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಸಂಕಷ್ಟಗಳು ಎದುರಾಗ್ತಾನೆ ಇದೆ. ಸಿಐಡಿ ನೋಟಿಸ್ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. 2 ದಿನಗಳ ಕಾಲ ನಮಗೆ ಬೇಲು ಬೇಕು ಅಂತ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು, ಆದರೆ ಆ ಮನವಿಯನ್ನ ನಿರಾಕರಣೆಯನ್ನ ಮಾಡಲಾಗಿದೆ.